ಹಲೋ ಹಾಯ್ ನಮಸ್ತೆ, ಮೈಸೆಲ್ಫ್ ರಕ್ಷತ್ ಫ್ರಮ್ ಕುಂದಾಪುರ. ಇವತ್ತಿನ ವಿಡಿಯೋ ತುಂಬಾ ಸ್ಪೆಷಲ್ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಯಾರೆಲ್ಲ ಅವಕಾಶಕ್ಕೋಸ್ಕರ ಕಾಯ್ತಾ ಇದ್ದೀರಾ ಹಾಗೂ ಸಿಗೋ ಅವಕಾಶ ಮೂಲಕ ನಿಮ್ಮ ಡ್ರೀಮ್ ಲೈಫನ್ನು ಫುಲ್ಫಿಲ್ ಮಾಡ್ಕೊಳ್ಬೇಕಂತಿದ್ರೆ ಇವತ್ತಿನ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಅದ್ರ ಜೊತೆಗೆ ನಮ್ಮ ವಿಲ್ ಪವರ್ ಫೌಂಡೇಶನ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಪಕ್ಕದಲ್ಲಿ ಕಾಣ್ತಾ ಇರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡೋದ್ರ ಮೂಲಕ ನಮ್ಮ ಎಲ್ಲ ವಿಡಿಯೋ ನೀವೆಲ್ಲಕ್ಕಿಂತ ಮೊದಲೇ ನೋಡ್ಬೋದು. ವೆಲ್ಕಮ್ ಟು ಟೀಮ್ ಫೋರ್ಸ್ ಪ್ರೆಸೆಂಟ್ ಸಕ್ಸಸ್ ಅಪಾರ್ಚುನಿಟಿ. ಸಕ್ಸಸ್ ಇವತ್ತಿನ ದಿನದಲ್ಲಿ ನಾವು ಯಾರ ಹತ್ರ ಕೇಳಿದ್ರು ಪ್ರತಿಯೊಬ್ಬ ವ್ಯಕ್ತಿನೂ ಹೇಳೋ ಒಂದೇ ಒಂದು ಮಾತು ಏನಂತ ಹೇಳಿದ್ರೆ, ತಾನು ತನ್ನ ಜೀವನದಲ್ಲಿ ಸಕ್ಸಸ್ ಆಗಬೇಕಂತ. ಹಾಗಾದರೆ ಸಕ್ಸಸ್ ಅಂದರೆ ಏನು? ಸಕ್ಸಸ್ಸಿನ ಸರ್ವೆ ಮಾಡಬೇಕಾದ್ರೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಒಪಿನಿಯನ್ನ ಕೊಡ್ತಾ ಹೋಗ್ತಾರೆ. ಕೆಲವ್ರ ಪ್ರಕಾರ ನಂಗೊಂದು ಜಾಬ್ ಆಗಬೇಕು, ಜಾಬ್ ಆದರೆ ನನ್ನ ಜೀವನದ ಸಕ್ಸಸ್ ಅಂತ ಹೇಳಿದರೆ, ಇನ್ನು ಕೆಲವ್ರು ಹೇಳ್ತಾರೆ ಬೀಯಿಂಗ್ ಲವ್ ಬೈ ಅದರ್, ಅಂದರೆ ನಾನು ಸೆಲೆಬ್ರಿಟಿ ಆಗಬೇಕು, ಫೇಮಸ್ ಆಗಬೇಕು, ಅದು ನನ್ನ ಜೀವನ ಸಕ್ಸಸ್ ಅಂತ. ಕೆಲವರಿಗೆ ಲುಕ್ಕಿಂಗ್ ಗುಡ್, ಅಂದರೆ ನಾನು ಚಂದ ಕಾಣಬೇಕು, ಅದೇ ನನ್ನ ಜೀವನದ ಸಕ್ಸಸ್ ಅಂತ ಹೇಳಿದರೆ, ಇನ್ನು ಕೆಲವ್ರು ಹೇಳ್ತಾರೆ ನಾನೊಂದು ಹೆಲ್ದಿ ಆದ ಜೀವನ ಮಾಡಬೇಕು, ಅದೇ ನನ್ನ ಲೈಫಿನ ಸಕ್ಸಸ್ ಅಂತ. ಆದರೆ 100ಕ್ಕೆ 90% ಜನ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ದುಡ್ಡು ಮಾಡಬೇಕು, ಇದು ನನ್ನ ಜೀವನ ಸಕ್ಸಸ್ ಅಂತ. ಹಾಗಾದರೆ ದುಡ್ಡು ಮಾಡೋದು ಹೇಗೆ? ಫೇಮಸ್ ಎಕನಾಮಿಸ್ಟ್ ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಅಂತ ಬುಕ್ ಬರೆದಿರೋಂಥ ವ್ಯಕ್ತಿ ರಾಬರ್ಟ್ ಟಿ ಕಿಯೋಸಾಕಿ ಹೇಳ್ತಾರೆ, ಈ ಜಗತ್ತಲ್ಲಿ ಕೇವಲ 4 ಅವಕಾಶ ಇದೆ ದುಡ್ಡು ಮಾಡಲಿಕ್ಕೆ. ಒಂದು ಎಂಪ್ಲಾಯ್ಮೆಂಟ್, ಅಂದರೆ ಉದ್ಯೋಗ ಮಾಡ್ತಾನೂ ಕೂಡ ದುಡ್ಡನ್ನು ಗಳಿಸ್ಬೋದು. ಅದಾದಮೇಲೆ ಬರುವಂಥದ್ದು ಸೆಲ್ಫ್ ಎಂಪ್ಲಾಯ್ಮೆಂಟ್, ಅಂದರೆ ಸ್ವ ಉದ್ಯೋಗ. ಒಂದು ರೇಷನ್ ಅಂಗಡಿ ಆಗಿರ್ಬೋದು, ಒಂದು ಕಿರಾಣಿ ಅಂಗಡಿನ ಹಾಕಿನೂ ಕೂಡ ದುಡ್ಡು ಮಾಡ್ಬೋದು. ಅದಾದಮೇಲೆ ಬರುವಂಥದ್ದು ಬಿಸ್ನೆಸ್ ಮ್ಯಾನ್ ಅಂತ ಹೇಳಿದರೆ, ಒಂದು ಮ್ಯಾನುಫ್ಯಾಕ್ಚರಿಂಗ್ಗೆ ಸ್ಟಾರ್ಟ್ ಮಾಡುವಂಥದ್ದು, ಇಲ್ಲಾಂದರೆ ಒಂದು ಡೀಲರ್ಶಿಪ್ಪನ್ನು ತಗೊಳ್ಳುವಂಥದ್ದು. ಅದಾದಮೇಲೆ ಬರುವಂಥದ್ದು ಇನ್ವೆಸ್ಟರ್, ಅಂದರೆ ದುಡ್ಡಿಂದ ದುಡ್ಡು ಮಾಡೋದು. ದುಡ್ಡಿಂದ ದುಡ್ಡು ಮಾಡಬೇಕಾದ್ರೆ ಆಲ್ರೆಡಿ ನಮ್ಮ ಹತ್ರ ದುಡ್ಡು ಇರಬೇಕಾಗತ್ತೆ. ಇವತ್ತು 97% ಜನ ಎಂಪ್ಲಾಯ್ಮೆಂಟ್ ಮತ್ತು ಸೆಲ್ಫ್ ಎಂಪ್ಲಾಯ್ಮೆಂಟಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವರು ಕೆಲಸ ಮಾಡ್ತಾ 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 ಜೀವನದಲ್ಲಿ ಯಾವತ್ತೂ ಕೂಡ ಶ್ರೀಮಂತರಾಗಲ್ಲಂತೆ. ಯಾಕಂತ ಹೇಳಿದ್ರೆ ಇವರದ್ದು ಒಂದು ಇಂಡಿವಿಜುವಲ್ ಎಫರ್ಟ್ ಆಗಿರುತ್ತೆ. ಇವರು ಒಬ್ಬರೇ ಶ್ರಮ ಪಡ್ತಾ ಇರ್ತಾರೆ. ಅದ್ರ ಜೊತೆಗೆ ಇನ್ಕಮ್ ಕೂಡ ಒಂದು ಫಿಕ್ಸ್ ಆಗಿರುವಂಥ ಇನ್ಕಮ್ನ ತಗೊಳ್ತಾರೆ. ಮತ್ತು ಆ್ಯಕ್ಟಿವ್ ಇನ್ಕಮ್ ಅಂತ ಹೇಳಿದ್ರೆ ಇವರು ಎಲ್ಲಿ ತನಕ ಕೆಲಸ ಮಾಡ್ತಾರೆ ಅಲ್ಲಿ ತನಕ ಮಾತ್ರ ಇನ್ಕಮ್ ಬರುತ್ತೆ. ಆದರೆ ಈ ಜಗತ್ತಲ್ಲಿ ಶ್ರೀಮಂತರ ಪಟ್ಟಿಯಲ್ಲಿ 3% ಜನ ಇದ್ದಾರೆ. ಅದರಲ್ಲಿ ಅವರು ಬಿಸ್ನೆಸ್ ಮತ್ತು ಇನ್ವೆಸ್ಟರ್ ಆಗಿದ್ದಾರೆ. ಯಾಕಂತ ಹೇಳಿದರೆ ಇಲ್ಲೊಂದು ಟೀಮ್ ವರ್ಕ್ ಇರುತ್ತೆ. ಇವರ ಅಂಡರಲ್ಲಿ ಒಂದು 50, 100, 1000, ಲಕ್ಷ ಜನ ವರ್ಕ್ ಮಾಡ್ತಾ ಇರ್ತಾರೆ. ಅದರಿಂದ ಇನ್ಕಮ್ ಬರ್ತಾ ಇರುತ್ತೆ. ಇನ್ಕಮ್ ಕೂಡ ಅನ್ಲಿಮಿಟೆಡ್ ಆಗಿರುತ್ತೆ. ಒಂದು ಇನ್ಫಿನಿಟಿ ಆದಂಥ ಇನ್ಕಮ್ ತಗೊಳ್ತಾರೆ. ಇದ್ರ ಜೊತೆಗೆ ಒಂದು ಪ್ಯಾಸಿವ್ ಇನ್ಕಮ್, ಇವರು ವರ್ಕ್ ಮಾಡಿಲ್ಲ ಅಂತ ಹೇಳಿದ್ರು ಕೂಡ ಇನ್ಕಮ್ ಬರ್ತಾ ಇರುತ್ತೆ. ಇದರಿಂದ ನಮ್ಗೆ ಅರ್ಥ ಆಗೋದು ಏನಂತ ಹೇಳಿದ್ರೆ, ಇವತ್ತಿನ ದಿನದಲ್ಲಿ ನಾವು ದುಡ್ಡು ಮಾಡಬೇಕಂತ ಹೇಳಿದ್ರೆ ಬಿಸ್ನೆಸ್ ಮಾಡಬೇಕು. ಹಾಗಾದರೆ ಬಿಸ್ನೆಸ್ ಅಂದರೆ ಏನು? ಬಿಸ್ನೆಸ್ ಅಂತ ಹೇಳಿದ್ರೆ ಇವತ್ತು ಮಾರ್ಕೆಟಲ್ಲಿ ವರ್ಕ್ ಆಗ್ತಿರುವಂಥದ್ದು ಟ್ರೆಡಿಷನ್ ಮಾರ್ಕೆಟಿಂಗ್. ಈ ಟ್ರೆಡಿಷನ್ ಮಾರ್ಕೆಟಿಂಗ್ ಯಾವ ಥರ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ, ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರುತ್ತೆ, ಅಲ್ಲಿ ವಸ್ತು ರೆಡಿ ಆಗುತ್ತೆ. ಎಕ್ಸಾಂಪಲ್ ಹೇಳಬೇಕಂದ್ರೆ, ಒಂದು 40%ಗೆ ಒಂದು ಪ್ರಾಡಕ್ಟ್ ರೆಡಿ ಆದರೆ ಅದು ಕಸ್ಟಮರ್ಗೆ ಸಿಗಬೇಕಾದ್ರೆ 100% ಆಗುತ್ತೆ. ಅಂದರೆ ಉಳಿದಿರುವಂಥ 60% ಎಲ್ಲಿ ಹೋಗುತ್ತೆ ಅಂತ ಹೇಳಿದರೆ, C&F ಏಜೆಂಟ್ ಆಗಿರ್ಬೋದು, ನ್ಯಾಷನಲ್ ಡಿಸ್ಟ್ರಿಬ್ಯೂಟರ್ ಆಗಿರ್ಬೋದು, ಲೋಕಲ್ ಡಿಸ್ಟ್ರಿಬ್ಯೂಟರ್ ಆಗಿರ್ಬೋದು, ಹೋಲ್ಸೇಲರ್ ಆಗಿರ್ಬೋದು, ರಿಟೇಲ್ ಥ್ರೂಯಿಂದ ಕಸ್ಟಮರ್ ತಗೊಳ್ತಾರೆ. ಇದ್ರ ಮಧ್ಯೆ ಅಡ್ವರ್ಟೈಸ್ಮೆಂಟ್ ಆದರೆ ಮಾತ್ರ ಪ್ರಾಡಕ್ಟ್ ಸೇಲ್ ಆಗುತ್ತೆ. ಇವರೆಲ್ಲರಿಗೂ ಪ್ರಾಫಿಟ್ ಶೇರ್ ಆಗ್ತದೆ. ಇವತ್ತು ನಮ್ಗೆ ಇದರಲ್ಲಿ ಯಾವ್ದಾದ್ರು ಮಾಡ್ಲಿಕ್ಕೆ ಪಾಸಿಬಿಲಿಟಿ ಇದೆಯಾ? ಇವತ್ತೊಂದು ರಿಟೇಲ್ ಶಾಪ್ ಮಾಡಬೇಕಂತ ಹೇಳಿದ್ರು ಮಿನಿಮಮ್ ಅಂದರೆ 5 ರಿಂದ 10 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗತ್ತೆ. ಇನ್ನೊಂದು ಆಪ್ಷನ್ ಏನಂತ ಹೇಳಿದರೆ ಅದೇ ಡೈರೆಕ್ಟ್ ಸೆಲ್ಲಿಂಗ್. ಡೈರೆಕ್ಟ್ ಸೆಲ್ಲಿಂಗ್ ಯಾವ ಥರ ವರ್ಕ್ ಆಗುತ್ತೆ ಅಂತ ಹೇಳಿದರೆ, ಇಲ್ಲಿನೂ ಕೂಡ ಪ್ರಾಡಕ್ಟ್ 40%ಗೆ ರೆಡಿ ಆಗುತ್ತೆ ಹಾಗೂ ಕಸ್ಟಮರಿಗೆ 100%ಗೆ ರೀಚ್ ಆಗುತ್ತೆ. ಉಳಿದಿರುವಂಥ 60% ಏನಿದೆ ಡೈರೆಕ್ಟ್ ಸೆಲ್ಲಿಂಗ್ ಕಂಪ್ನಿ ತಗೊಂಡು ಇಲ್ಲಿ ವರ್ಕ್ ಮಾಡ್ತಾ ಇರುವಂಥ ಡಿಸ್ಟ್ರಿಬ್ಯೂಟರಿಗೆ ಅದನ್ನು ಶೇರ್ ಮಾಡುತ್ತೆ. ಡೈರೆಕ್ಟ್ ಸೆಲ್ಲಿಂಗನ್ನ ಗ್ರೇಟ್ ಬಿಸ್ನೆಸ್ ಅಪಾರ್ಚುನಿಟಿ ಅಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಲಿಕ್ಕೆ ಯಾವುದೇ ಇನ್ವೆಸ್ಟ್ಮೆಂಟ್ನ ಅವಶ್ಯಕತೆ ಇಲ್ಲ. ನೀವು 0 ಅಮೌಂಟಿಂದನೂ ಕೂಡ ಸ್ಟಾರ್ಟ್ ಮಾಡ್ಬೋದು. ಜೊತೆಗೆ ಒಂದು ಆಫೀಸ್ ಅಥವಾ ಶಾಪ್ನ ಮೇಂಟೈನ್ ಮಾಡಬೇಕಂತನೂ ಇಲ್ಲ, ನಿಮಗೆ ಹೈ ಲೆವೆಲ್ ಎಜುಕೇಷನ್ ಬೇಕಂತನೂ ಇಲ್ಲ. ಮಿನಿಮಮ್ ಅಕೌಂಟಿಂಗ್ ನಾಲೆಜ್ ಇದ್ದರೆ ಸಾಕಾಗುತ್ತೆ. ಮತ್ತು ಇಲ್ಲಿ ಇನ್ಕಮ್ ಮಾಡ್ಕೊಳ್ಳಿಕ್ಕೆ ಯಾವುದೇ ಲಿಮಿಟೇಷನ್ ಇಲ್ಲ. ಅನ್ಲಿಮಿಟೆಡ್ ಆಗಿ ನಾವು ಇನ್ಕಮ್ನ ಮಾಡ್ಕೊಳ್ಬೋದು. ಜೊತೆಗೆ ಪ್ರಾಬ್ಲಮ್ ಕೂಡ ತುಂಬ ಕಡಿಮೆ ಇರುತ್ತೆ, ಜೊತೆಗೆ ರಿಸ್ಕ್ ಕೂಡ ಕಡಿಮೆ ಇರುತ್ತೆ. ಡೈರೆಕ್ಟ್ ಸೆಲ್ಲಿಂಗ್ ಒಂದು ಸೇಫ್ ಆಗಿರುವಂಥ ಜೊತೆಗೆ ಬೆಸ್ಟ್ ಬಿಸ್ನೆಸ್ ಅಪಾರ್ಚುನಿಟಿ ಅಂತ ಕೂಡ ಹೇಳ್ಬೋದು. ಡೈರೆಕ್ಟ್ ಸೆಲ್ಲಿಂಗ್ ಅಥವಾ ನೆಟ್ವರ್ಕ್ ಮಾರ್ಕೆಟಿಂಗ್ ಅನ್ನೋದು ಇವತ್ತು ಭಾರತ ದೇಶದಲ್ಲಿ ಮಾತ್ರ ವರ್ಕ್ ಆಗ್ತಿದೆ ಅಂತ ನೋಡೋದಾದ್ರೆ, ನೀವು ಇಲ್ಲೊಂದು ಚಾರ್ಟ್ನ ನೋಡ್ತಾ ಇರ್ಬೋದು. ಫಸ್ಟ್ನೇ ಕಾಲಮಲ್ಲಿ ನಿಮಗೆ ದೇಶಗಳ ಹೆಸರು ಬರುತ್ತೆ, 2ನೇ ಕಾಲಮಲ್ಲಿ ಎಷ್ಟು ಕೋಟಿ ಟರ್ನ್ ಓವರ್ ಆಗ್ತಾಯಿದೆ ಆ ದೇಶದಲ್ಲಿ, ಹಾಗೂ 3ನೇ ಕಾಲಮಲ್ಲಿ ಎಷ್ಟು ಲಕ್ಷ ಜನ ವರ್ಕ್ ಮಾಡ್ತಾ ಇದ್ದಾರೆ ಅಂತ ಮೆನ್ಷನ್ ಮಾಡಿದೆ. ಇದು 2014 ರಿಪೋರ್ಟ್ನ ಪ್ರಕಾರ ಪ್ರಪಂಚದ ದೊಡ್ಡಣ್ಣ ಅಂತ ಹೇಳ್ತಾ ಇರುವಂಥ USA ಅಲ್ಲೇ ಇವತ್ತು 2.2 ಲಕ್ಷ ಕೋಟಿ ಟರ್ನ್ ಓವರ್ ಆಗ್ತಾ ಇದೆ ಹಾಗೂ 182 ಲಕ್ಷ ಜನ ಕೆಲಸ ಮಾಡ್ತಾ ಇದ್ದಾರೆ.
ಅದೇ ರೀತಿಯಲ್ಲಿ ನೀವು ಜರ್ಮನಿ ನೋಡಿದ್ರೆ 58,000 ಕೋಟಿ ಟರ್ನ್ ಓವರ್ ಆಗ್ತಾ ಇದೆ, 4 ಲಕ್ಷ ಜನ ವರ್ಕ್ ಮಾಡ್ತಾ ಇದ್ದಾರೆ. ನೀವು ಥೈಲ್ಯಾಂಡ್ ಅಂತ ತಗೊಂಡ್ರೆ 18,000 ಕೋಟಿ ಟರ್ನ್ ಓವರ್ ಆಗ್ತಾ ಇದೆ, 110 ಲಕ್ಷ ಜನ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಇವತ್ತು ಇಂಡಿಯಾದಲ್ಲಿ ಹೇಳ್ಬೇಕಂದ್ರೆ ಕೇವಲ 7,631 ಕೋಟಿ ಟರ್ನ್ ಓವರ್ ಆಗ್ತಾ ಇದೆ ಹಾಗೂ 44 ಲಕ್ಷ ಜನ ಕೆಲಸ ಮಾಡ್ತಾ ಇದ್ದಾರೆ. ಇದರ ಅರ್ಥ ಡೈರೆಕ್ಟ್ ಸೆಲ್ಲಿಂಗ್ ಅಥವಾ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ಲಿಕ್ಕೆ ಇಂಡಿಯಾದಲ್ಲಿ ದೊಡ್ಡ ಅವಕಾಶ ಇದೆ ಅಂತಾನೆ ಹೇಳ್ಬಹುದು. ಇದೆಲ್ಲ ನೋಡಿದ್ರ ಮೇಲೆ ಒಂದಂತೂ ಕ್ಲಿಯರ್ ಆಗುತ್ತೆ, ಡೈರೆಕ್ಟ್ ಸೆಲ್ಲಿಂಗ್ ಒಂದು ರೈಟ್ ಬಿಸ್ನೆಸ್ ಅಪಾರ್ಚುನಿಟಿ ಅಂತ. ಹಾಗಾದ್ರೆ ಡೈರೆಕ್ಟ್ ಸೆಲ್ಲಿಂಗ್ ಸ್ಟಾರ್ಟ್ ಮಾಡ್ಲಿಕ್ಕೆ ಒಂದು ಒಳ್ಳೆ ಕಂಪ್ನಿನ ಚೂಸ್ ಮಾಡೋದು ಹೇಗೆ? ಸೊ ಒಂದು ಒಳ್ಳೆ ಕಂಪ್ನಿ ಅಂತ ಹೇಳಿದ್ರೆ ಅದರಲ್ಲಿ ಬೆಸ್ಟ್ ಕ್ವಾಲಿಟಿ ಆದಂಥ ಪ್ರಾಡಕ್ಟ್ ಇರಬೇಕಾಗುತ್ತೆ, ಕಂಪನಿಯ ಪ್ರೂವನ್ ಟ್ರ್ಯಾಕ್ ರೆಕಾರ್ಡ್ ಚೆನ್ನಾಗಿರ್ಬೇಕಾಗುತ್ತೆ, ಮತ್ತೆ ತುಂಬಾ ಈಸಿಯಲ್ಲೇ ಈ ಬಿಸ್ನೆಸ್ ಮಾಡೋಂಗಿರ್ಬೇಕಾಗುತ್ತೆ. ಜೊತೆಗೆ ಒಂದು ಕಾಮನ್ ಎಜುಕೇಶನ್ ಸಿಸ್ಟಮ್ ಇದ್ರೆ ತುಂಬಾ ಒಳ್ಳೇದು ಕಂಪ್ನಿಯಲ್ಲಿ. ಇದ್ರ ಜೊತೆಗೆ ಎಕ್ಸ್ಪೀರಿಯನ್ಸ್ ಇರುವಂತ, ಜೊತೆಗೆ ಸ್ಟೇಬಲ್ ಆಗಿರುವಂತ ಮ್ಯಾನೇಜ್ಮೆಂಟ್ ಮತ್ತೆ ಲೀಡರ್ ಇರಬೇಕಾಗುತ್ತೆ. ಎಷ್ಟೋ ಕಂಪ್ನಿಯಲ್ಲಿ ನಾವು ನೋಡ್ತೀವಿ, ಈ ವರ್ಷ ವರ್ಕ್ ಮಾಡಿರುವಂತ ಲೀಡರ್ ಇನ್ನೊಂದು ವರ್ಷ ಬಿಟ್ಟರೆ ಮತ್ತೆ ಯಾವುದೋ ಕಂಪ್ನಿಯಲ್ಲಿ ಇರ್ತಾರೆ. ಅಂಥವ್ರ ಜೊತೆ ನಾವು ಹೋಗೋದ್ರಿಂದ ಯಾವತ್ತೂ ಕೂಡ ಅಚೀವ್ಮೆಂಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ಕಂಪನಿಯ ಬಿಸ್ನೆಸ್ ಪ್ಲಾನ್ ಕೂಡ ಅಟ್ರಾಕ್ಟಿವ್ ಆಗಿರೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದೆಲ್ಲ ಕ್ವಾಲಿಟಿ ನಾನು ಹೇಳ್ತಿರುವಂಥ ಕಂಪ್ನಿಯಲ್ಲಿ ಇದೇ ಇಲ್ಲೋ ಅಂತ ನೋಡೋಣ. ಹೈ ಕ್ವಾಲಿಟಿ ಪ್ರಾಡಕ್ಟ್. ಇಲ್ಲಿರುವಂಥ ಪ್ರಾಡಕ್ಟ್ ಬ್ರ್ಯಾಂಡ್ ಎಲಿಮೆಂಟ್ಸ್ ವೆಲ್ನೆಸ್, ಆನ್ ಆ್ಯಂಡ್ ಆನ್, ನ್ಯೂ ಸ್ಟಾರ್, ಆಹಾರ್, MI ಹೋಮ್ ಮತ್ತು ಇಂಡಿಯಾ ಗ್ರೋ ಅಂತ. ಇದರಲ್ಲಿ ಎಲಿಮೆಂಟ್ಸ್ ವೆಲ್ನೆಸ್ಸಿಗೆ ಡಿಪಾರ್ಟ್ಮೆಂಟ್ ಆಫ್ ಆಯುಷ್ ಇಂದ ಪ್ರೀಮಿಯಂ ಕ್ವಾಲಿಟಿ ಸರ್ಟಿಫಿಕೇಟ್ ಸಿಕ್ಕಿದೆ. ಜೊತೆಗೆ ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ ಇದ್ರ ಥ್ರೂಯಿಂದ ಕೂಡ ಅಪ್ರೂವಲ್ ಆಗಿದೆ. ಕ್ಲಿನಿಕಲಿ ಟೆಸ್ಟ್ ಆಗಿರುವಂಥದ್ದು, ಗುಡ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಕ್ಟೀಸ್ ಸರ್ಟಿಫಿಕೇಟ್ ಇದೆ. ಬ್ರೂನ್ಸ್ವಿಕ್ ಲ್ಯಾಬೊರೇಟರಿಯಿಂದ ಹೊರಕ್ ಸರ್ಟಿಫಿಕೇಟ್ ಆಗಿರ್ಬೋದು, ಗ್ರಾಸ್ ಆಗಿರ್ಬೋದು, ನಾನ್ GMO ಆಗಿರ್ಬೋದು. ಜೊತೆಗೆ ಎಲ್ಲ ಪ್ರಾಡಕ್ಟ್ ಕೂಡ ಪೇಟೆಂಟ್ ಪಡ್ಕೊಂಡಿದೆ. ಜೊತೆಗೆ ಇಲ್ಲಿರುವಂಥ ಮೆಡಿಸಿನ್ಗೆ ವೆಜಿಟೇಬಲ್ ಫ್ಯಾಟಿಂದ ಮಾಡಿರೋದ್ರಿಂದ ವೆಜಿಟೇಬಲ್ ಸರ್ಟಿಫಿಕೇಟ್ ಕೂಡ ಇದೆ. ಜೊತೆಗೆ MHRA ಸರ್ಟಿಫಿಕೇಟ್ ಕೂಡ ಕಂಪ್ನಿ ಪಡ್ಕೊಂಡಿದೆ. ಇದರ ಜೊತೆಗೆ 2019 ಮತ್ತು 2022 ಅಲ್ಲಿ ಟೈಮ್ಸ್ ಆಫ್ ಇಂಡಿಯಾ, ನೀವು ಕೇಳಿರ್ಬೋದು, ಇಂಡಿಯಾ ನಂಬರ್ 1 ಪ್ರೆಸ್ ರಿಪೋರ್ಟ್ ಅಂತ ಹೇಳ್ಬೋದು, ಇವ್ರ ಥ್ರೂಯಿಂದನೇ ಬೆಸ್ಟ್ ಹೆಲ್ತ್ ಕೇರ್ ಅವಾರ್ಡ್ನು ಕೂಡ ಪಡ್ಕೊಂಡಿದೆ. ಇದರ ಜೊತೆಗೆ ಕಂಪನಿಯ ಪ್ರೂವನ್ ಟ್ರ್ಯಾಕ್ ರೆಕಾರ್ಡ್ ನೋಡೋದಂತ ಹೇಳಿದ್ರೆ ಇವತ್ತು ವಾರಕ್ಕೆ 2,10,000 ರೂಪಾಯಿ ಆ ಥರ ಇನ್ಕಮ್ ತಗೊಳ್ತಾ ಇರೋರು 500ಕ್ಕಿಂತ ಜಾಸ್ತಿ ಜನ ಇದ್ದಾರೆ. ಜೊತೆಗೆ 10,000ಕ್ಕಿಂತ ಜಾಸ್ತಿ ಜನ ಈ ಬಿಸ್ನೆಸ್ ಮುಖಾಂತರ ಫಾರಿನ್ ಟ್ರಿಪ್ಪನ್ನು ಕೂಡ ಅಚೀವ್ಮೆಂಟ್ ಮಾಡಿದ್ದಾರೆ. ಜೊತೆಗೆ 20,000ಕ್ಕಿಂತ ಜಾಸ್ತಿ ಜನ ಟೀಮ್ ಕೋಆರ್ಡಿನೇಟರಿಂದ ಡೈಮಂಡ್ ರ್ಯಾಂಕನ್ನು ಕೂಡ ಕಂಪ್ಲೀಟ್ ಮಾಡಿದ್ದಾರೆ. ಜೊತೆಗೆ 1,000ಕ್ಕಿಂತ ಜಾಸ್ತಿ ಜನ ಪ್ರೀಮಿಯಂ ಕಾರ್, ಅದರಲ್ಲೂ ಜಾಗ್ವಾರ್ ಆಗಿರ್ಬೋದು, BMW ಆಗಿರ್ಬೋದು, ಮರ್ಸಿಡೀಸ್ ಬೆನ್ಸ್ ಅಂತ ಕಾರ್ನ ಪರ್ಚೇಸ್ ಮಾಡಿದ್ದಾರೆ. ಜೊತೆಗೆ 1,000ಕ್ಕಿಂತ ಜಾಸ್ತಿ ಜನ ಅವಾರ್ಡ್ಸ್ ಆ್ಯಂಡ್ ರಿವಾರ್ಡ್ಸ್ ಅಚೀವರ್ ಕೂಡ ಇದ್ದಾರೆ. ಜೊತೆಗೆ ಈ ಕಂಪ್ನಿಯಲ್ಲಿ ಸಿಗ್ತಾ ಇರುವಂಥ ಇನ್ಶೂರೆನ್ಸ್ ಫೆಸಿಲಿಟಿ, ಆ ಇನ್ಶೂರೆನ್ಸ್ ಹೋಲ್ಡರ್ ಒಂದು 20,000ಕ್ಕಿಂತ ಜಾಸ್ತಿ ಜನ ಇದ್ದಾರೆ. ಜೊತೆಗೆ ಪ್ರಾಡಕ್ಟ್ ಸ್ಯಾಟಿಸ್ಫೈ ಆದವರು ಲಕ್ಷಾಂತರ ಜನ ಇದ್ದಾರೆ. ಇಷ್ಟೆಲ್ಲ ಇರುವಂಥ ಕಂಪ್ನಿಯಲ್ಲಿ ಬಿಸ್ನೆಸ್ ಮಾಡಲಿಕ್ಕೆ ಈಸಿ ಇದೆ ಅಂತ ನೋಡೋದಂತ ಹೇಳಿದ್ರೆ ಇವತ್ತು ಕಂಪ್ನಿ ನಮಗೆ ಆನ್ಲೈನ್ ಮತ್ತು ಆಫ್ಲೈನ್ ಕೂಡ ಆಪ್ಷನ್ನ ಕೊಡ್ತಾ ಇದೆ. ಇಂಡಿಯನ್ ಶಾಪಿ ಅಂತ ನೀವು ಆಫ್ಲೈನ್ ಸ್ಟೋರ್ಸ್ನ ನೋಡೋದಾದರೆ ಆಲ್ ಓವರ್ ಇಂಡಿಯಾದಲ್ಲಿ ಇವತ್ತು 600ಕ್ಕಿಂತ ಜಾಸ್ತಿ ಆಫ್ಲೈನ್ ಸ್ಟೋರ್ಸ್ ಇದೆ. ನೀವು ಡೈರೆಕ್ಟಾಗಿ ಹೋಗಿ ಪರ್ಚೇಸ್ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಆನ್ಲೈನ್ ಥ್ರೂಯಿಂದ ಮನೆ ಡೆಲಿವರಿ ಫೆಸಿಲಿಟಿ ಕೂಡ ಕಂಪ್ನಿ ಪ್ರೊವೈಡ್ ಮಾಡ್ತಾ ಇದೆ. ಇದ್ರ ಜೊತೆಗೆ ಕಂಪನಿ ಎಜುಕೇಷನ್ ಬಗ್ಗೆ ಹೇಳಬೇಕಂತ ಹೇಳಿದ್ರೆ ಹಾರ್ವೆಸ್ಟ್ ಸಕ್ಸಸ್ ಅಕಾಡೆಮಿ ಅಂತ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ ಅಲ್ಲಿ ಕೂಡ ರಿಜಿಸ್ಟರ್ ಮಾಡ್ಕೊಂಡಿದೆ. ಇಲ್ಲಿ ಒಬ್ಬ ವ್ಯಕ್ತಿ ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡಿದ್ರ ಮೇಲೆ ಯಾವ ರೀತಿಯಲ್ಲಿ ಸಕ್ಸಸ್ ಆಗಬೇಕು ಅನ್ನೋದು ಕಂಪ್ಲೀಟ್ ಮಾಹಿತಿ ನಿಮ್ಗೆ ಇಲ್ಲಿ ಸಿಗುತ್ತೆ. ಜೊತೆಗೆ ಪ್ರಾಡಕ್ಟ್ ಟ್ರೈನಿಂಗ್ ಕೂಡ ಕಂಪ್ನಿ ಪ್ರೊವೈಡ್ ಮಾಡುತ್ತೆ. ಇಷ್ಟೊಂದು ಬೆಸ್ಟ್ ಆಗಿರುವಂಥ ಕ್ವಾಲಿಟಿ ಇರುವಂಥ ಪ್ರಾಡಕ್ಟನ್ನು ಫಾರ್ಮುಲೇಷನ್ ಯಾರು ಮಾಡಿದ್ದಾರೆ ಅಂತ ಹೇಳಿದ್ರೆ ಚೀಫ್ ಕನ್ಸಲ್ಟೆಂಟ್ ಆಗಿರುವಂಥ ಮಿಸ್ಟರ್ KK ರಾಜೇಶ್ ಸರ್ ಆಗಿರ್ಬೋದು, ಡಾಕ್ಟರ್ DB ನಾರಾಯಣ್ ಸರ್ ಆಗಿರ್ಬೋದು, ಜೊತೆಗೆ ಡಾಕ್ಟರ್ KCA ಗೌಂಡರ್ ಸರ್ ಆಗಿರ್ಬೋದು. ಇವರದೆಲ್ಲ ಎಕ್ಸ್ಪೀರಿಯನ್ಸ್ ಹೇಳ್ಬೇಕಂದಲ್ಲಿ ಹೇಳಿದ್ರೆ ಹಿಂದೂಸ್ತಾನ್ ಯೂನಿಲಿವರ್ ಆಗಿರ್ಬೋದು, ಡಾಬರ್ ಆಗಿರ್ಬೋದು, ಬಲ್ಸಾರ ರ್ಯಾನ್ಬ್ಯಾಕ್ಸಿ ಆಗಿರ್ಬೋದು, ಇದರಲ್ಲಿ ಹತ್ರ 20-25 ವರ್ಷ ಫಾರ್ಮುಲೇಷನ್ನ ಎಕ್ಸ್ಪೀರಿಯನ್ಸ್ ಇರುವಂಥ ಸೈಂಟಿಸ್ಟೇ ಈ ಕಂಪ್ನಿಯಲ್ಲಿ ಪ್ರಾಡಕ್ಟನ್ನು ರೆಡಿ ಮಾಡ್ತಾ ಇದ್ದಾರೆ. ಇಲ್ಲಿ ನಿಮಗೆ ಸರಿಸುಮಾರು 150ಕ್ಕಿಂತ ಜಾಸ್ತಿ ಪ್ರಾಡಕ್ಟ್ ಅವೈಲೇಬಲ್ ಇದೆ. ಇಲ್ಲಿ ಕೆಲವೊಂದು ಇಮೇಜಸನ್ನು ಕೂಡ ನಾನು ಹಾಕಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಇದೆಲ್ಲ ಪ್ರಾಡಕ್ಟಿನ ಇನ್ ಡೆಪ್ತ್ ಇನ್ಫಾರ್ಮೇಷನ್ ಇದೇ ಯೂಟ್ಯೂಬ್ ಚಾನಲಲ್ಲಿ ನಿಮ್ಮ ಸದ್ಯದಲ್ಲೇ ನಾನು ನಿಮಗೆ ತಿಳಿಸಿಕೊಡ್ತೀನಿ. ಜೊತೆಗೆ ಇದೆಲ್ಲ ಪ್ರಾಡಕ್ಟ್ ಇವತ್ತಿನ ದಿನದಲ್ಲಿ ನಾವು ಹೊರಗಡೆಯಿಂದ ದುಡ್ಡು ಕೊಟ್ಟು ಪರ್ಚೇಸ್ ಮಾಡ್ತಾ ಇದ್ದೀವಿ. ಅದೇ ನೀವು ಈ ಕಂಪನಿಯ ಮುಖಾಂತರ ಪರ್ಚೇಸ್ ಮಾಡೋದ್ರಿಂದ ಎಕ್ಸ್ಟ್ರಾ ಇನ್ಕಮ್ ಅರ್ನ್ ಮಾಡಲಿಕ್ಕೆ ಒಂದು ಬ್ಯೂಟಿಫುಲ್ ಆದಂಥ ಒಂದು ಅಪಾರ್ಚುನಿಟಿ ಸಿಗಬೇಕಾಗುತ್ತೆ. ಹಾಗಾದರೆ ಈ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡೋದು ಹೇಗಂತ ಹೇಳಿದ್ರೆ ತುಂಬ ಈಸಿ ಆಗಿದೆ. ನಿಮಗೆ ಆನ್ಲೈನಲ್ಲಿ ID ಕ್ರಿಯೇಟ್ ಆಗುತ್ತೆ. ಜೊತೆಗೆ ನಿಮ್ಮ ಹೆಸರಲ್ಲಿ ಒಂದು ಯುನಿಕ್ ಆಗಿರುವಂಥ ID ನಂಬರ್ ಬರುತ್ತೆ. ಈ ಐಡಿಯ ಮುಖಾಂತರ ನೀವು ಆನ್ಲೈನ್ ಆಗಿರ್ಬೋದು ಅಥವಾ ಆಫ್ಲೈನ್ ಆಗಿರ್ಬೋದು ಈ ಸ್ಟೋರ್ಸಲ್ಲಿ ನಿಮ್ಮ ಮನೆಗೆ ಬೇಕಾದಂಥ ಕೆಲವೊಂದು ಐಟಮ್ನ ಪರ್ಚೇಸ್ ಮಾಡೋದ್ರ ಮುಖಾಂತರ ನಿಮ್ಮ ID ಫ್ರೀ ಆಫ್ ಕಾಸ್ಟಲ್ಲೇ ಆ್ಯಕ್ಟಿವೇಶನ್ ಆಗುತ್ತೆ. ಒಂದ್ಸಲ ನಿಮ್ಮ ID ಆ್ಯಕ್ಟಿವೇಟ್ ಆಯ್ತು ಅಂತ ಹೇಳಿದ್ರೆ ಟೋಟಲ್ ಆಗಿ ನಿಮಗೆ 9ರಿಂದ 10 ಥರದಲ್ಲಿ ಇನ್ಕಮ್ ಸಿಗುತ್ತೆ. ಆ ಇನ್ಕಮ್ ಯಾವುದೆಲ್ಲ ಅಂತ ಹೇಳಿದ್ರೆ ರಿಟೇಲ್ ಪ್ರಾಫಿಟ್, ಸೇಲ್ಸ್ ಟರ್ನ್ ಬೋನಸ್, ರ್ಯಾಂಕ್ ಇನ್ಕಮ್, ಓವರ್ ID ಬೋನಸ್, ಪರ್ಫಾರ್ಮೆನ್ಸ್ ಬೋನಸ್, ಸ್ಟಾರ್ ಪರ್ಫಾರ್ಮೆನ್ಸ್ ಬೋನಸ್, ರಾಯಲ್ಟಿ ಇನ್ಕಮ್, NTC ಕ್ಲಬ್ ಬೋನಸ್, ಜೊತೆಗೆ ಅವಾರ್ಡ್ಸ್ ಆ್ಯಂಡ್ ರಿವಾರ್ಡ್ಸ್. ಇದರ ಜೊತೆಗೆ ನಿಮಗೆ ನಾಮಿನೇಷನ್ ಫೆಸಿಲಿಟಿ ಆಗಿರ್ಬೋದು, ಇನ್ಶೂರೆನ್ಸ್ ಫೆಸಿಲಿಟಿ ಆಗಿರ್ಬೋದು, ಜೊತೆಗೆ ಹಾಸ್ಪಿಟಲ್ ಬೆನಿಫಿಟ್ಸ್ ಕೂಡ ಕಂಪ್ನಿ ನಿಮಗೆ ಪ್ರೊವೈಡ್ ಮಾಡುತ್ತೆ. ಫಸ್ಟ್ ಇನ್ಕಮ್ ಅಂತ ಹೇಳಿದ್ರೆ ರಿಟೇಲ್ ಪ್ರಾಫಿಟ್.
ಈ ರಿಟೇಲ್ ಪ್ರಾಫಿಟ್ ನಿಮ್ಗೆ ಯಾವ ಥರ ಸಿಗುತ್ತೆ ಅಂತ ಹೇಳಿದ್ರೆ, ನೀವು ಐ ಡಿ ಮಾಡಿದ್ದಾದಮೇಲೆ ನಿಮಗೆ ಸಿಗುವಂಥ ಎಲ್ಲ ಪ್ರಾಡಕ್ಟು ಕೂಡ ಸ್ಪೆಷಲ್ ಡಿಸ್ಕೌಂಟಲ್ಲೇ ಸಿಗುತ್ತೆ. ಆ ಪ್ರಾಡಕ್ಟಿನ ಮೇಲೆ MRP ರೇಟ್ ಇರುತ್ತೆ. ನೀವು ಇದು ಯಾರಿಗೆ ಕೊಡ್ತೀರಾ ಅಥವಾ ಸೇಲ್ ಮಾಡ್ತೀರಾ ಅಂತ ಹೇಳಿದ್ರೆ ಡಿಫ್ರೆನ್ಸ್ ಏನಿದೆ ಅದು ನಿಮ್ಮ ಪ್ರಾಫಿಟ್ ಆಗಿರುತ್ತೆ. ಇಲ್ಲಿ ನಿಮಗೆ 10%ಇಂದ 35% ತನಕ ಮಾರ್ಜಿನ್ ಪ್ರಾಫಿಟ್ ಸಿಗುತ್ತೆ. ಸೆಕೆಂಡ್ ಇನ್ಕಮ್ ಅಂತ ಹೇಳಿದ್ರೆ ಸೇಲ್ಸ್ ಟರ್ನ್ಓವರ್ ಬೋನಸ್. ಇದು ಯಾವ ಥರ ಸಿಗುತ್ತೆ ಅಂತ ಹೇಳಿದ್ರೆ, ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀರಾ, ನಿಮಗೆ ORG1 ಮತ್ತು ORG2 ಅಂತ ಬರುತ್ತೆ. ORG1 ಎಷ್ಟು ಬಿಸ್ನೆಸ್ ತೆಗಿತೀರಾ, ORG2 ಎಷ್ಟು ಬಿಸ್ನೆಸ್ ತೆಗಿತೀರಾ, ಇದರ ಮೇಲೆ ನಿಮಗೆ 12% ಕಂಪ್ನಿ ಕೊಡ್ತಾ ಹೋಗುತ್ತೆ. ಇಲ್ಲಿ ಒಂದು ವಾರಕ್ಕೆ 500 ರೂಪಾಯಿಂದ 2,10,000 ತನಕ ದುಡಿಲಿಕ್ಕೆ ನಿಮಗೆ ಅವಕಾಶ ಇದೆ. ಇಲ್ಲಿ ನಿಮ್ಗೆ ಯಾವ ಥರ ಇನ್ಕಮ್ ಬರುತ್ತೆ ಅಂತ ಹೇಳಿದ್ರೆ, ORG1 10,000 ಬಿಸ್ನೆಸ್ಸನ್ನು ನೀವು ತೆಗೆದಿದ್ರಿ, ORG2 10,000 ಬಿಸ್ನೆಸ್ಸನ್ನು ತೆಗೆದಿದ್ರಿ ಅಂತ ಹೇಳಿದ್ರೆ, ಇವೆರಡನ್ನೂ ಕೂಡ ಮ್ಯಾಚ್ ಮಾಡಿ 12% ಅಂತ ಹೇಳಿದ್ರೆ 1,200 ರೂಪಾಯಿ ನಿಮ್ಮ ಅಕೌಂಟಿಗೆ ಕೊಡುತ್ತೆ. ಅದೇ ರೀತಿಯಲ್ಲಿ 25,000 ಬಿಸ್ನೆಸ್ಸನ್ನು ನೀವು ORG1 ತೆಗೆದಿದ್ರಿ, 25,000 ಬಿಸ್ನೆಸ್ಸನ್ನು ORG2 ತೆಗೆದಿದ್ರಿ ಅಂತ ಹೇಳಿದ್ರೆ 12% ಅಂದರೆ 3,000 ರೂಪಾಯಿ ನಿಮ್ಮ ಅಕೌಂಟಿಗೆ ಕೊಡುತ್ತೆ. 50,000 ಬಿಸ್ನೆಸ್ಸನ್ನು ತೆಗೆದಿದ್ರಿ ಅಂತ ಹೇಳಿದ್ರೆ 12% ಅಂದರೆ 6,000 ರೂಪಾಯಿ ನಿಮ್ಮ ಅಕೌಂಟಿಗೆ ಬರುತ್ತೆ. ಅದೇ ರೀತಿಯಲ್ಲಿ 1 ಲಕ್ಷ ಬಿಸ್ನೆಸ್ಸನ್ನು ಮ್ಯಾಚ್ ಮಾಡಿದ್ರಿ ಅಂತ ಹೇಳಿದ್ರೆ 12% ಅಂದರೆ 12,000 ರೂಪಾಯಿ ನಿಮ್ಮ ಅಕೌಂಟಿಗೆ ಕಂಪ್ನಿ ಕೊಡುತ್ತೆ. ಸೊ ನಿಮ್ಗೀಗ ಒಂದು ಇಲ್ಲಿ ಡೌಟ್ ಬಂದಿರ್ಬೋದು, ಸೊ ಒಂದು ಕಡೆ ಜಾಸ್ತಿ ಒಂದು ಕಡೆ ಕಡಿಮೆ ಆದರೆ ಹೇಗಂತ. ಸಪೋಸ್ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ನೀವು ಒಂದು ಕಡೆಯಲ್ಲಿ 1,75,000 ಬಿಸ್ನೆಸ್ಸನ್ನು ತೆಗೆದಿದ್ರಿ, ಒಂದು ಸೈಡಲ್ಲಿ 1,50,000 ಬಿಸ್ನೆಸ್ಸನ್ನು ತೆಗೆದಿದ್ರಿ ಅಂತ ಹೇಳಿದ್ರೆ, ಯಾವ ಕಡೆ ಕಡಿಮೆ ಇದೆ ಅದಕ್ಕೆ ಮ್ಯಾಚ್ ಮಾಡಿ 12% ಅಂತ ಹೇಳಿದ್ರೆ 1,50,000ಕ್ಕೆ 18,000 ರೂಪಾಯಿ ನಿಮ್ಮ ಅಕೌಂಟಿಗೆ ಕೊಡುತ್ತೆ. ORG1 25,000 ಎಕ್ಸ್ಟ್ರಾ ಬಿಸ್ನೆಸ್ ನೆಕ್ಸ್ಟ್ ವಾರಕ್ಕೆ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಸೊ ಅದಾದಮೇಲೆ ನೆಕ್ಸ್ಟ್ ವಾರದಲ್ಲಿ 2,25,000 ಬಿಸ್ನೆಸ್ ಬಂತಂತ ಹೇಳಿದ್ರೆ, ಮೊದಲಿರುವಂಥ 25,000ನ ಆ್ಯಡ್ ಮಾಡಿಕೊಂಡು 2,50,000 ಆಗುತ್ತೆ. ORG2 2,90,000 ಬಿಸ್ನೆಸ್ ಬಂತಂದರೆ 2.5 ಲಕ್ಷನ ಮ್ಯಾಚ್ ಮಾಡಿ ಅದಕ್ಕೆ 12% ಅಂತ ಹೇಳಿದ್ರೆ 30,000 ರೂಪಾಯಿ ನಿಮ್ಮ ಅಕೌಂಟಿಗೆ ಕೊಡುತ್ತೆ. ಉಳಿದಿರುವಂಥ 40,000 ರೂಪಾಯಿ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಸೊ ಅದೇ ರೀತಿಯಲ್ಲಿ 6 ಲಕ್ಷ ಬಂತಂತ ಹೇಳಿದ್ರೆ 12% ಅಂತ ಹೇಳಿದ್ರೆ 72,000 ರೂಪಾಯಿ ಬರುತ್ತೆ. 12.5 ಲಕ್ಷ ನೀವು ಬಿಸ್ನೆಸ್ಸನ್ನು ತೆಗಿತೀರಂದರೆ 1.5 ಲಕ್ಷ ಬರುತ್ತೆ. 20 ಲಕ್ಷ ಬಿಸ್ನೆಸ್ ತೆಗೆದಿದ್ರೆ 12% ಅಂದರೆ ಆ್ಯಕ್ಚುಲಿ ನಿಮಗೆ 2,40,000 ರೂಪಾಯಿ ಕೊಡಬೇಕು. ಇಲ್ಲಿ ಕಂಪನಿ ಸೆಲ್ಲಿಂಗ್ ಲಿಮಿಟ್ ಅಂತ ಒಂದು ವಾರಕ್ಕೆ 2,10,000 ರೂಪಾಯಿ ತನಕ ದುಡಲಿಕ್ಕೆ ಆಪ್ಷನ್ ಇದೆ. ಒಂದು ತಿಂಗಳಿಗೆ 8,40,000 ರೂಪಾಯಿ ತನಕ ಸೇಲ್ಸ್ ಟರ್ನ್ ಬೋನಸಲ್ಲಿ ನೀವು ಇನ್ಕಮ್ನ ಅರ್ನ್ ಮಾಡ್ಬೋದು. ಅದಾದಮೇಲೆ ನಿಮಗೆ 4ನೇ ಇನ್ಕಮ್ ಸಿಗುತ್ತೆ, ಪರ್ಫಾರ್ಮೆನ್ಸ್ ಬೋನಸ್. ಇದು ಯಾವ ಥರ ಸಿಗುತ್ತೆ ಅಂತ ಹೇಳಿದ್ರೆ, ಸೊ ನೀವು ಒಂದು ತಿಂಗಳಲ್ಲಿ 3 ಲೆಗ್ಗಲ್ಲಿ 60,000 ಬಿಸ್ನೆಸ್ಸನ್ನು ಮ್ಯಾಚ್ ಮಾಡಿದರೂ ಆಗುತ್ತೆ. ಇಲ್ಲ ನೀವು ಬೈನರಿಯಲ್ಲೇ ಮಾಡ್ತೀರಾ ಅಂತ ಹೇಳಿದ್ರೆ 2 ಲೆಗ್ಗಲ್ಲಿ 1 ಲಕ್ಷ BVನ ಮ್ಯಾಚ್ ಮಾಡಿದರೂ ಕೂಡ ಆಗುತ್ತೆ. 6,500 ತನಕ ನಿಮಗೆ ಮಂತ್ಲಿ ಪರ್ಫಾರ್ಮೆನ್ಸ್ ಬೋನಸ್ ಅಂತಲೇ ಸಿಗುತ್ತೆ. ಅದಾದಮೇಲೆ ನಿಮ್ಗೆ ಸಿಗುವಂಥದ್ದು ರ್ಯಾಂಕ್ ಇನ್ಕಮ್. ಇದು ಯಾವ ಥರ ಸಿಗುತ್ತೆ ಅಂದರೆ, ನೀವು ಒಂದು ಕಂಪ್ನಿಯ ಸ್ಪೆಷಲ್ ರ್ಯಾಂಕ್ ಇದೆ ಸ್ಟಾರ್ ಸಿಲ್ವರ್ ಅಂತ, ಇದು ಕಂಪ್ಲೀಟ್ ಆಗಬೇಕಾದ್ರೆ 2.5 ಲಕ್ಷ 3 ಲೆಗ್ಗಲ್ಲಿ ಆಗಬೇಕಾಗುತ್ತೆ. ಇಲ್ಲಿ ನಿಮಗೆ 2%ಇಂದ 7% ತನಕ ಮಂತ್ಲಿ ಬಿಸ್ನೆಸ್ಸಲ್ಲೇ ಸಿಗುತ್ತೆ. ಅದಾದಮೇಲೆ ಲಾಯಲ್ಟಿ ಇನ್ಕಮ್ ಸಿಗುತ್ತೆ. ಇಲ್ಲಿ ನಿಮ್ಗೆ 2 ಆಪ್ಷನ್ ಇದೆ, ಸ್ಟಾರ್ ಸಿಲ್ವರ್ ರ್ಯಾಂಕನ್ನು ಕಂಪ್ಲೀಟ್ ಮಾಡಿದ್ರು ಆಗುತ್ತೆ, ಇಲ್ಲ ಅಂತ ಹೇಳಿದ್ರೆ ಡಿಸ್ಟ್ರಿಕ್ಟ್ ಟೀಮ್ ಕೋಆರ್ಡಿನೇಟರ್ ರ್ಯಾಂಕ್ನ ಕಂಪ್ಲೀಟ್ ಮಾಡಿದ್ರು ಕೂಡ ಆಗುತ್ತೆ. ನಿಮ್ಗೆ ಇಲ್ಲಿ ORG1 7,500 ರೀಪರ್ಚೇಸ್ ತೆಗಿಸ್ಬೇಕಾಗುತ್ತೆ. ಆರ್ಗನೈಸೇಷನ್ 2 15,000 ರೀಪರ್ಚೇಸ್ ತೆಗೆಸಿದ್ರೆ 5,000ದಿಂದ 20,000 ತನಕ ನೀವು ಲಾಯಲ್ಟಿ ಇನ್ಕಮ್ನ ಅರ್ನ್ ಮಾಡ್ಬೋದು. ಅದಾದಮೇಲೆ ನಿಮಗೆ ಡೈಮಂಡ್ ರಾಯಲ್ಟಿ ಅಂತ ಸಿಗುತ್ತೆ. ಇದು ಯಾವ ಥರ ಅಂತ ಹೇಳಿದ್ರೆ, ನೀವು ಯಾವಾಗ ಡೈಮಂಡ್ ರ್ಯಾಂಕನ್ನು ಕಂಪ್ಲೀಟ್ ಮಾಡ್ತೀರಾ ಅಂತ ಹೇಳಿದ್ರೆ 4 ಲೆಗ್ಗಲ್ಲಿ 5 ಕೋಟಿ ಟರ್ನ್ ಓವರ್ನ ಕ್ರಾಸ್ ಮಾಡ್ತೀರಾ. ಅದಾದಮೇಲೆ ನಿಮಗೆ ಕಂಪನಿಯ ಗ್ಲೋಬಲ್ ಟರ್ನ್ ಓವರಲ್ಲಿ 0.5% ಪ್ರತಿ ತಿಂಗಳಲ್ಲಿ ಸಿಗ್ತಾ ಹೋಗುತ್ತೆ. ಇಷ್ಟೆಲ್ಲ ಇನ್ಕಮ್ ಜೊತೆಗೆ ಕಂಪ್ನಿ ಎಕ್ಸ್ಟ್ರಾ ಸೇಫ್ಟಿ ಬೆನಿಫಿಟ್ಸನ್ನು ಕೂಡ ಪ್ರೊವೈಡ್ ಮಾಡ್ತಾ ಇದೆ. ಅದರಲ್ಲಿ ಒಂದು ನಾಮಿನೇಷನ್ ಫೀಚರ್ಸ್. ಇದು ಯಾವ ಥರ ಸಿಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ವರ್ಕ್ ಮಾಡ್ತಾ ಇರುವಂಥ ಯಾವುದೇ ಡಿಸ್ಟ್ರಿಬ್ಯೂಟರ್ ಯಾವುದೇ ರೀಸನಿಂದ ಎಕ್ಸ್ಪೈರಿ ಅಥವಾ ಡೆತ್ ಆದರೆ ಈ ಬಿಸ್ನೆಸ್ ಅವರ ನಾಮಿನಿ ಅಕೌಂಟಿಗೆ ಅಂದರೆ ಅವರ ಫ್ಯಾಮಿಲಿ ಅಕೌಂಟಿಗೆ ಫ್ರೀ ಆಫ್ ಕಾಸ್ಟಲ್ಲೇ ಟ್ರಾನ್ಸ್ಫರ್ ಮಾಡಿ ಕೊಡುತ್ತೆ. ಜೊತೆಗೆ ಇನ್ಶೂರೆನ್ಸ್ ಫೆಸಿಲಿಟಿ ಕೂಡ ಕಂಪ್ನಿ ಕೊಡ್ತಾ ಇದೆ. ಸೊ ಇಲ್ಲಿ ನೀವು ಯಾವುದೇ ರೀತಿಯ ಪ್ರೀಮಿಯಂ ಕಟ್ಟುವಂಥ ಅವಶ್ಯಕತೆ ಇಲ್ಲ. ಯಾವಾಗ ನೀವು ಟೀಮ್ ಕೋಆರ್ಡಿನೇಟರ್ ರ್ಯಾಂಕ್ನ ಕಂಪ್ಲೀಟ್ ಮಾಡ್ತೀರಾ 3 ಲಕ್ಷದ ಇನ್ಶೂರೆನ್ಸ್ ಬಾಂಡ್ ನಿಮ್ಮ ಮನೆ ಬರುತ್ತೆ. ಅದಾದಮೇಲೆ ನಿಮಗೆ ಹಾಸ್ಪಿ ಕ್ಯಾಶ್ ಅಂತ ಹಾಸ್ಪಿಟಲ್ ಬೆನಿಫಿಟ್ ಸಿಗುತ್ತೆ. ಇದು ಯಾವ ಥರ ಅಂತ ಹೇಳಿದ್ರೆ, ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಯಾವುದಾದ್ರು ಒಂದು ತಿಂಗಳಲ್ಲಿ 1 ಲಕ್ಷ BVನ ಮ್ಯಾಚ್ ಮಾಡಿದ್ರೆ ಅಂತ ಹೇಳಿದ್ರೆ ನಿಮಗೆ ಹಾಸ್ಪಿಟಲ್ ಕ್ಯಾಶ್ ಬೆನಿಫಿಟ್ಸ್ಗೆ ನೀವು ಕ್ವಾಲಿಫೈ ಆಗ್ತೀರಾ. ಸಪೋಸ್ ಯಾವುದೇ ರೀಸನಿಂದ ನೀವು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದರೆ ಅಂತ ಹೇಳಿದ್ರೆ, ನೀವು ಎಷ್ಟು ದಿನ ಅಡ್ಮಿಟ್ ಆಗಿ ಹಾಸ್ಪಿಟಲ್ ಇರ್ತೀರಾ, ಡೈಲಿ 1,000 ರೂಪಾಯಿ ಲೆಕ್ಕದಲ್ಲಿ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ 30,000 ರೂಪಾಯಿ ತನಕ ನಿಮಗೆ ಹಾಸ್ಪಿಟಲ್ ಬೆನಿಫಿಟ್ಸ್ ಕೂಡ ಕಂಪ್ನಿ ಕೊಡ್ತಾ ಇದೆ. ಇಷ್ಟೆಲ್ಲ ಬ್ಯೂಟಿಫುಲ್ ಆದಂಥ ಬೆನಿಫಿಟ್ಸ್ ಕೊಡ್ತಾ ಇರುವಂಥ ಕಂಪ್ನಿ ಹೆಸರು ಏನಂತ ಹೇಳಿದ್ರೆ MI ಲೈಫ್ ಸ್ಟೈಲ್ ಮಾರ್ಕೆಟಿಂಗ್ ಗ್ಲೋಬಲ್ ಪ್ರೈವೇಟ್ ಲಿಮಿಟೆಡ್. ಸೊ ಕಂಪ್ನಿ ಸ್ಟಾರ್ಟ್ ಆಗಿ 10 ವರ್ಷ ಕಂಪ್ಲೀಟ್ ಆಗಿದೆ. ಟಾಪ್ 10 ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ಇಂಡಿಯಾ ಅಂತ ನೀವು ಸರ್ಚ್ ಮಾಡಿದರೆ ನಂಬರ್ 1 ಪ್ಲೇಸಲ್ಲಿ ಈ ಕಂಪ್ನಿ ಹೆಸರು ಬರುತ್ತೆ. ಜೊತೆಗೆ ಕಂಪನಿಯ ಮ್ಯಾನೇಜ್ಮೆಂಟ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ಹೇಳಿದ್ರೆ, ಕಂಪ್ನಿಯಲ್ಲಿ CEO ಆಗಿ ಕೈಲಾಶ್ ಬತ್ತಾರ್ ಸರ್ ಇದ್ದಾರೆ, ಜೊತೆಗೆ COO ಆಗಿ ಸಲೀವ್ ಮ್ಯಾಥ್ಯೂ ಸರ್ ಇದ್ದಾರೆ. ಇವರೆಲ್ಲರೂ ಕೂಡ ಮಾರ್ಕೆಟಿಂಗ್ ಕಂಪ್ನಿಯಲ್ಲಿ 18 ವರ್ಷ ಎಕ್ಸ್ಪೀರಿಯನ್ಸ್ ಇರುವಂಥ ಪರ್ಸನ್ನೇ ಈ ಕಂಪ್ನಿಯಲ್ಲಿ ಮ್ಯಾನೇಜ್ಮೆಂಟಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ.
ಈ ಕಂಪನಿ ಆಫೀಸ್ ಎಲ್ಲೆಲ್ಲ ಇದೆ ಅಂತ ನೋಡೋದಾದ್ರೆ ನೀವು ಇಲ್ಲಿ ಚಾರ್ಟಲ್ಲಿ ನೋಡ್ತಾ ಇರ್ಬೋದು. ಕಂಪನಿಯ ಕಾರ್ಪೊರೇಟ್ ಆಫೀಸ್ ನ್ಯೂ ದೆಹಲಿಯಲ್ಲಿದೆ. ಜೊತೆಗೆ ಬ್ರಾಂಚ್ ಆಫೀಸ್ ಮುಂಬೈ ಆಗಿರ್ಬೋದು, ಕೊಚ್ಚಿನ್ ಆಗಿರ್ಬೋದು, ಚೆನ್ನೈ ಆಗಿರ್ಬೋದು, ಕೋಲ್ಕತ್ತಾ ಆಗಿರ್ಬೋದು. ಇದ್ರ ಜೊತೆಗೆ ರೀಸೆಂಟ್ಲಿ ಕರ್ನಾಟಕದ ಬ್ಯಾಂಗ್ಳೂರಲ್ಲಿ ಕೂಡ ಕಂಪನಿ ಹೆಡ್ ಆಫೀಸ್ ಓಪನ್ ಆಗಿದೆ. ಕಂಪನಿಯ ಲೀಗಲ್ ಡಾಕ್ಯುಮೆಂಟ್ ನೋಡೋದಾದರೆ ಕಂಪ್ನಿ ಫೆಡರೇಷನ್ ಆಫ್ ಡೈರೆಕ್ಟ್ ಸೆಲ್ಲಿಂಗ್ ಅಸೋಸಿಯೇಷನ್ ಅಂದರೆ FDSA ಅಲ್ಲಿ ಮೆಂಬರ್ಶಿಪ್ಪನ್ನು ತಗೊಂಡಿದೆ. ಜೊತೆಗೆ ಪಾನ್ ಕಾರ್ಡು ನೀವು ನೋಡ್ತಾ ಇರ್ಬೋದು, GST ನಂಬರನ್ನು ಕೂಡ ನೋಡ್ತಾ ಇರ್ಬೋದು. ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಅಲ್ಲಿ ರಿಜಿಸ್ಟರ್ ಆಗಿದೆ. ISS ಸರ್ಟಿಫಿಕೇಟ್ ಇದೆ. ಫಿಕ್ಕಿಯಲ್ಲಿ ಕೂಡ ರಿಜಿಸ್ಟರ್ ಮಾಡ್ಕೊಂಡಿದೆ. ಜೊತೆಗೆ ಭಾರತ್ ರಾಜಪತ್ರ ಸರ್ಟಿಫಿಕೇಟ್ ಕೂಡ ಕಂಪ್ನಿಯಲ್ಲಿದೆ. ಸ್ಪೆಷಲಿ ನಿಮಗೆ ಇದರ ಜೊತೆಗೆ MI ಲೆಫ್ಟಲ್ಲಿರುವಂಥ ಒಂದು ಸ್ಟ್ರಾಂಗೆಸ್ಟ್ ಟೀಮ್ ಅಂತ ಹೇಳ್ಬೋದು. ಟೀಮ್ ಫೋರ್ಸ್ ಮುಖಾಂತರ ಕೆಲವೊಂದು ಎಕ್ಸ್ಟ್ರಾ ಬೆನಿಫಿಟ್ಸ್ ಕೂಡ ಸಿಗ್ತಾ ಹೋಗುತ್ತೆ. ಅದು ಯಾವುದೆಲ್ಲ ಅಂತ ಹೇಳಿದ್ರೆ ಬೇಸಿಕ್ ಟ್ರೈನಿಂಗ್ ಆಗಿರ್ಬೋದು, ATP ಅಂದರೆ ಅಡ್ವಾನ್ಸ್ ಟ್ರೈನಿಂಗ್ ಪ್ರೋಗ್ರಾಮ್ ಆಗಿರ್ಬೋದು, RTP ಅಂತ ಹೇಳಿದ್ರೆ ರೆಸಿಡೆನ್ಷಿಯಲ್ ಟ್ರೈನಿಂಗ್ ಪ್ರೋಗ್ರಾಮ್ ಆಗಿರ್ಬೋದು, ಲೀಡರ್ಶಿಪ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಆಗಿರ್ಬೋದು, ಮೆಗಾ ಇವೆಂಟ್ ಮತ್ತು ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಟೂರ್ ಬೆನಿಫಿಟ್ಸ್ ಕೂಡ ಸಿಗ್ತಾ ಹೋಗುತ್ತೆ. ಯಾರು ಟೀಮ್ ಫೋರ್ಸಲ್ಲಿ ವರ್ಕ್ ಮಾಡ್ತಾರೆ ಅವರಿಗೆ ಹೆಲ್ತಲ್ಲಿ ಆಗಿರ್ಬೋದು, ವೆಲ್ತಲ್ಲಿ ಆಗಿರ್ಬೋದು, ಹ್ಯಾಪಿನೆಸ್ಸಿನ ಭಂಡಾರನೇ ಸಿಗುತ್ತೆ ಅಂತ ಹೇಳ್ಬೋದು. ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲೂ ಕೂಡ ಅವಕಾಶ ಬರುತ್ತೆ. ಆದರೆ ಆ ಅವಕಾಶನ ಆ ವ್ಯಕ್ತಿ ಹೇಗೆ ಯೂಸ್ ಮಾಡ್ಕೊಳ್ತಾನೆ ಅನ್ನೋದ್ರ ಮೇಲೆ ಆ ವ್ಯಕ್ತಿಯ ಭವಿಷ್ಯ ನಿರ್ಣಯ ಆಗಿರುತ್ತೆ. ಅದೇ ರೀತಿಯಲ್ಲಿ ನಾನು ಇವತ್ತು MI ಲೆಫ್ಟಲ್ನ ಕಂಪ್ಲೀಟ್ ಆದಂಥ ಬಿಸ್ನೆಸ್ ಪ್ಲಾನ್ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಚಾಯ್ಸ್ ಮಾಡುವಂಥ ಅವಕಾಶ ನಿಮ್ಮ ಹತ್ರ ಇದೆ. ನೀವು ನಿಮ್ಮ ಪ್ರೆಸೆಂಟ್ ಲೈಫಲ್ಲೇ ಮುಂದುವರಿತೀರ ಅಂದರೆ ಪ್ರೆಸೆಂಟ್ ಲೈಫಲ್ಲೇ ಮುಂದುವರಿಬೋದು. ಇಲ್ಲ ನಿಮ್ಮ ಡ್ರೀಮ್ ಲೈಫ್ ಆದಂಥ ಕಾರ್ ಆಗಿರ್ಬೋದು, ಮನೆ ಆಗಿರ್ಬೋದು, ಒಂದು ಫೈನಾನ್ಷಿಯಲ್ ಫ್ರೀಡಮ್ನ ನೀವು ಅರ್ನ್ ಮಾಡಬೇಕಂತ ಇದ್ದರೆ ಇವತ್ತೇ MI ಲೆಫ್ಟಲ್ನ ಸ್ಟಾರ್ಟ್ ಮಾಡಿ. ಜೊತೆಗೆ ನಿಮ್ಗೆ ಇನ್ನೂ ಏನಾದರೂ ಕೂಡ ಡೌಟ್ ಆಗಿರ್ಬೋದು, ಕನ್ಫ್ಯೂಷನ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ಎಲ್ಲದಕ್ಕೂ ಕೂಡ 100% ಆಗಿ ನಿಮಗೆ ಕ್ಲಿಯರ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ.